ನೆಗಳೂರು ಉಡಾಳ ಅಂತ. ನೆಗಳೂರು ಉಡಾಳ ಅಂತನಾ? ಹೌದಾ? ಅಂದ್ರೆ ಒಂದ್ 20 ಮಂದಿ ಅದರಿಂದ ಇರ್ತಾರ ನೋಡ್ರಿ. ಬರೀ ಜಳಕ ಕೊಂಟಾನ ಅಂದ್ರೆ ಒಂದ್ 20 ಮಂದಿ ಕೆರಿಗ್ ಇರ್ತಾರ. ಬರೀ ತಾಲೀಮ್ ಕೊಟ್ಟಾನ ಅಂದ್ರೆ ಒಂದ್ 20 ಮಂದಿ ಅದರಿಂದ ಇರ್ತಾರ. ಆ ಉಡಾಳ ಹೊರಗ್ ಬಂದಾನ ಅಂದ್ರ ಅದೊಂದ್ ಕ್ರೇಜ್ ರೀ. ಮನೇಲೆ ಹುಟ್ಟಿರೋದು ಹೋರಿ. ಅದ್ರಲ್ಲಿ ಹಬ್ಬಕ್ಕೆ ಹಾಕದಲ್ಲಿ ಒಂದ್ ಸ್ವಲ್ಪ ಬಾರಿ ನೋವು ಆಯ್ತು ಅದಕ್ಕ. ಮತ್ತ ಅಲ್ಲಿ ಹಬ್ಬದ ಜೊತೆ ಗಾಡಾನು ಮಾಡೈತೆ. ಗಾಡ ಮಾಡೈತ್ರಿ. ಗಾಡ ಬಿಟ್ಟು ನಾವು ಬಸವಣ್ಣನ ಮ್ಯಾಲ ದ್ವೇಷ ಮಾಡಲ್ಲ. ಮನುಷ್ಯ ಯಾವನಾದ್ರೂ ಬಿಡೋದಲ್ರಿ. ನಮ್ ತಂಟ್ಯಾಕ್ ಬಂದ್ರ ನಮ್ ತಂಟ್ಯಾಕ್ ಬಂದವ್ನ ಯಾರು ಬಿಡಲ್ರಿ. ಕಲ್ವಾಳ ಕಲ್ವಾಳ ಹಬ್ಬ ಇದನ್ನ ಹಿಡ್ಸಾಕ್ರಿ ಬಾಳ ಬಾಳ ಅಂದ್ರ ಬಾಳ ಪ್ರಯತ್ನ ಮಾಡಿದ್ರಿ. ಮುದ್ದಾಮ್ ಮುರಿ ಹಾಕಿದಿವ್ರಿ. ಅಲ್ಲಿ ಅವ್ರ ಕಣ್ಣಿದ್ರೆ 2 ರೌಂಡ್ ಕಣ್ಣ ಕುಕ್ಕಂಗ್ ಹಬ್ಬ ಮಾಡಿ ಬಂದೈತ್ರಿ. ಅಲ್ಲಿ 4-5 ಮಂದಿ ಹೊಡ್ಕೊಂಡ್ ಕೊಡ್ತಾರ್ರಿ ಹುಡುಗರು. ಬಾರಿ ತಾಲೀಮ್ ಕೊಡ್ತಾರ್ರಿ. ಈಜ್ ಕೊಡ್ತಾರ್ರಿ. ಮಾಡ್ತಾರ ನೈಟ್ ಎಲ್ಲ ನಿದ್ಗೆಟ್ಟೆಲ್ಲ ತಾಲೀಮ್ ಕೊಡ್ತಾರ್ರಿ. ಸುನಿಲ್ ತಾವ್ರೆ ರಾಜಣ್ಣ ಸುನಿಲ್ ತಾವ್ರೆ ಅಂತನಾ? ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಅಣ್ಣ ಇದು ಯಾವ ಊರು, ಹೋರಿ ಹೆಸರು ಎಲ್ಲ ಒಂದ್ಸತಿ ಹೇಳ್ರಿ. ಅಣ್ಣ ಇದು ನೆಗಳೂರು. ಇದು ಮನೇಲೆ ಹುಟ್ಟಿದ್ ಹೋರಿ. ಅದು ಹುಡ್ತಾ ಹಬ್ಬ ಕಲಿಸಿದ್ವಿ. ಹಬ್ಬ ಕಲಿಸಿ ಈ ತರ ಲೆವೆಲ್ಗೆ ನಾವು ಒಂದ್ ಲೆವೆಲ್ ಹೋರಿ ಹೆಸರು ಏನಣ್ಣ? ನೆಗಳೂರು ಉಡಾಳ ಅಂತ. ನೆಗಳೂರು ಉಡಾಳ ಅಂತನಾ? ಹೌದಾ ಅಣ್ಣ? ಇದು ಇನ್ನೊಂದ್ ಐತಲ್ಲ ಆಕಳು, ಅದ್ರ ಹೆಸರೇನು? ನೆಗಳೂರು ಪರಿಮಳ ಅಂತ ಅಣ್ಣ. ನೆಗಳೂರು ಪರಿಮಳ ಅಂತನಾ? ಅದ ಆಕಳು. ಈಗ ಈ ಹೋರಿ ಎಷ್ಟಲ್ಲ ಐತಣ್ಣ ಇದು? ಬಾಯ್ಗುಡಿ ಐತಣ್ಣ. ಇವಾಗ ಬಾಯ್ಗುಡಿ ಐತೆ. ಇದು ಎಲ್ಲಿಂದ ತಂದಿತ್ತಣ್ಣ ಇದು? ಅಣ್ಣ ಮನೇಲೆ ಹುಟ್ಟಿರೋದು ಹೋರಿ. ನೀವ್ ಹಿಡ್ಕೊರಿ. ಇದು ಮನೆಗೆ ಹುಟ್ಟಿದ್ದ ಹೋರಿ? ಇದು ಮನೇಲೆ ಹುಟ್ಟಿರೋದು ಹೋರಿ. ಇದು ನಾವು ನಮ್ಮೂರ್ ಕಾರಿನಲ್ಲಿ ಮೆರವಣಿಗೆ ಮಾಡೋದು. ಸಣ್ಣದಿರದಾಗ ಅದನ್ನ ಹಿಡ್ಕೊಂಡ್ ಹೋಗೋದು ಮಾಡ್ತಿದ್ವಿ ನಮ್ಮೂರ್ ಕಾರಿಣಿಯಲ್ಲಿ. ಹಂಗೆ ಬಿಡ್ತಾ ಹಳೆ ವೃತ್ತಿಯಲ್ಲಿ ಹಬ್ಬ ಇತ್ತು. ಅದಕ್ಕೆ ಹಬ್ಬಕ್ಕೆ ಹಾಕಿದ್ವಿ. ಅದ್ರಲ್ಲಿ ಹಬ್ಬಕ್ಕೆ ಹಾಕದಲ್ಲಿ ಒಂದ್ ಸ್ವಲ್ಪ ಬಾರಿ ನೋವು ಆಯ್ತು ಅದಕ್ಕ. ಮತ್ತ ಅಲ್ಲಿದ್ದ ಕೈ ಬಿಟ್ಟು ಅಲ್ಲಿ ನಮ್ಮೂರ್ ಕಾರುಣಿ ಅಷ್ಟೇ ಮಾಡಾಕಂತಿದ್ವಿ. ಅದನ್ನ ಮಾಡ್ತಾ ಕೊರೋನಾ ಟೈಮಲ್ಲಿ ಅಸ್ವಿ ಹಬ್ಬಕ್ಕೆ ಹೋಗಿದ್ವಿ. ಅಸ್ವಿ ಹಂಸಬಾವಿ ದಾಟಿ. ನಮ್ಗ ಅಷ್ಟ್ ಮಾಹಿತಿ ಗೊತ್ತಿಲ್ಲ ಅದು ಊರಿಂದ. ಅಸ್ವಿ ಅಂತೇಳಿ ಹೋಗಿದ್ವಿ. ಸೊರಬ ತಾಲೂಕು. ಅಲ್ಲಿ ಒಂದ್ ಸ್ವಲ್ಪ ತಳಕಿ ಹೋರಿ ಬಂದ್ವು. ಡಬಲ್ ಹೊರಿ ಬಿಟ್ಟು ಏನೋ ಒಂದ್ ಸ್ವಲ್ಪ ಇದಾಯ್ತು, ಬಿಡಕ್ ಆಗ್ಲಿಲ್ಲ. ಮತ್ತ ಇನ್ನೊಂದ್ ಹೊರಿ ಹಾಕೊಂಡ್ ಹೋಗಿದ್ವಿ. ಅದನ್ನ ಬಿಟ್ಟು ತಗೊಂಡು ಬಂದ್ವಿ. ಅದು ಉಡಾಳ ಅಂತ ಇತ್ತು, ಇದು ಹಟವಾದಿ ಅಂತ ಇತ್ತು ಅವಾಗ. ಈಗ ಈ ಹೋರಿ ನೀವು ಹಬ್ಬ ಮಾಡಕತ್ತ ಎಷ್ಟು ವರ್ಷ ಆಯ್ತು? ಇದು ಒಂದು 6 ವರ್ಷ ಆಯ್ತು. ಸಣ್ಣದಿರ್ತಾನೆ ಮಾಡ್ತಾ ಇದ್ದೇವೆ. ಅದ್ ಯಾವಾಗ ಹುಟ್ಟೈತೆ ಅವಾಗಿದ್ದಾನೆ. ಫಸ್ಟ್ ಹಬ್ಬ ಅಸ್ವಿ. ಈ ಹಳೆ ವೃತ್ತಿ ಇದ್ದ ಅಸ್ವಿ. ಅವಾಗ ಎಷ್ಟಲ್ಲಿತ್ತು? ಅವಾಗ 2 ಹಾಲ್ಗರ ಇತ್ತು ಹಳೆ ವೃತ್ತಿಗೆ ಹಾಕಿದಾಗ. ಆಮೇಲೆ ಅಸ್ವಿಗೆ ಹಾಕಿದ್ವಿ. ಅವಾಗ 2 ಇಲ್ಲಿ ಮಠ ಅಂದಾಜ್ ಎಷ್ಟ್ ಹಬ್ಬ ಮಾಡಿರಿ ನೀವು? ಇಲ್ಲಿ ಮಠ ಅಂದ್ರೆ ಏನ್ ಜಾಸ್ತಿ ಹಬ್ಬ ಮಾಡಿಲ್ರಿ ನಾವು. ಒಂದು 7-8 ಹಬ್ಬ ಮಾಡಿರ್ಬೋದು ಅಷ್ಟೇ ಮಾಡಿರೋದು ನಾವು. ನಾನ್ ನೋಡಿದ ಮಟ್ಟಿಗೆ ಹಬ್ಬದ ಜೊತೆ ಗಾಡಾನು ಮಾಡೈತೆ. ಗಾಡ ಮಾಡೈತ್ರಿ. ಗಾಡ ಬಿಟ್ಟಿಲ್ಲ. ನಮ್ಮೂರಲ್ಲಿ ಮತ್ತೆ ಇಲ್ಲಿ ಸುತ್ತಮುತ್ತಲಿ ಇಲ್ಲಿ ಎಲ್ಲಾರ ಇದ್ರೆ ಗಾಡ ಅದ್ರ ಜೊತೆ ಸವಾಗಮ ಅಂತ ಹೋಗೈತಿ. ಹೌದಾ? ಅಂದ್ರೆ ಈಗ ಹಬ್ಬ ಮಾಡೋ ಹೋರಿನ ಒಂದು ಹಬ್ಬಕ್ಕಂತ ಇಟ್ಕೊಂತಾರ. ಎಂತ ಚೆನ್ನಾಗಿ ಗಾಡ ಮಾಡೋ ಹೋರಿ ಹಬ್ಬ ಮಾಡ್ತದಂದ್ರ ಅದನ್ನ ಗಾಡಕ್ಕಂತಾನೆ ಇಟ್ಕೊಂತಾರ. ಅಂತದ್ರೊಳಗೆ ನೀವು ಹಬ್ಬಕ್ಕೂ ಹಾಕಿದ್ರಿ, ಆಮೇಲೆ ಗಾಡಕ್ಕೂ ಹಾಕಿದ್ರಲ್ಲ, ಏನ್ ವಿಶೇಷತೆ? ಯಾಕದು? ಏನಿಲ್ರಿ, ನಾವು ಸಣ್ಣತನ ಇಲ್ಲೇ ನೀರಿನ ಗಾಡಿ ಕಟ್ಟೋಡ್ಸೋದು ಅದೆಲ್ಲ ಮಾಡ್ಕೊಂತಾನೆ ಬಂದೇವ್ರಿ ನಾವು. ಅದನ್ನ ಹಬ್ಬಕ್ಕಂತಂದು ಬೆಳೆಸಿಲ್ಲ, ಹಬ್ಬಕ್ಕಂತಂದು ತಂದಿಲ್ಲ. ಮನೆಯಲ್ಲೇ ಹುಟ್ಟಿರೋದು, ಮನೆ ಮಗ ಇರ್ಲಿ ಅಂತಂದು ನಮ್ಮ ರಾಜಣ್ಣವ್ರು ಬೆಳೆಸಿದ್ರಿ ಅದನ್ನ. ಹೌದು. ಅದನ್ನೇನ್ ಹಬ್ಬ ಮಾಡ್ಬೇಕಂತಂದ ಏನಿಲ್ಲ, ಅದು ಬರ್ತಾ ಹಬ್ಬ ಮಾಡಕಂತ ಹಬ್ಬ ಮಾಡ್ಸಕಂತೀವಿ ನಾವು. ಹೌದು. ಈಗ ಬರೀ ಹಬ್ಬ ಮತ್ತೆ ಗಾಡ ಅಷ್ಟನ ಬೇಸಾಯ ಏನಾರ ಮಾಡ್ತದ? ಬೇಸಾಯ ಮಾಡೈತ್ರಿ ಅದ. ಮನೆಯಲ್ಲಿ 2 ಹೋರಿ ಇದ್ದುರಿ. ನಮ್ ಸೌಕಾರ ಇದ್ದಾಗ ಅವು 2 ಹೋರಿ ಇಲ್ದಾಗ ಅಡ್ಜಸ್ಟ್ಮೆಂಟ್ ಗೆ ಕಮ್ತಾನು ಮಾಡೈತ್ರಿ. ಮಾಡಲ್ಲ ಅಂತ ಹೇಳ್ರಿ, ಎಲ್ಲಾ ಜಾತ್ರಿ ಎಲ್ಲದಕ್ಕೂ ಮಾಡ್ತೇವ್ರಿ ನಾವು. ಅದು ಇದು ಅನ್ನಂಗಿಲ್ಲ. ಜಾತ್ರೆಗೆ ಹಾಕ್ತೇವಿ, ಗಾಡಕ್ಕ ಹಾಕ್ತೇವಿ, ಎಲ್ಲಿ ಯಾವ್ದಕ್ಕಾದ್ರೂ ಓಕೆ. ಹೌದು. ಈಗ ಅಂದಾಜು ಈಗ ಟೋಟಲ್ ಎಷ್ಟು ಹಬ್ಬ ಮಾಡೈತಂದ್ರೆ? ಒಂದು 7 ರಿಂದ 8 ಹಬ್ಬ ಹಬ್ಬ ಮಾಡೈತಿ ಅಂದ್ರೆ
ನಿಮಗೆ 7 ರಿಂದ 8 ಹಬ್ಬದಾಗ ಅತಿ ಹೆಚ್ಚು ಮನಸ್ಸಿಗೆ ಖುಷಿ ಕೊಟ್ಟಂತ ಹಬ್ಬ ಯಾವ್ದು? ಕಲ್ಯಾಳ ಶತ್ರುಗಳ ಮುಂದೆ ಸೆಟ್ ಹೊಡೆದು ಬಂದವ್ರಿ ಯಾವತ್ತು. ಕಲ್ಯಾಳ ಹಬ್ಬ ಇದನ್ನ ಹಿಡ್ಸಾಕ್ರಿ ಬಾಳ ಪ್ರಯತ್ನ ಬಾಳ ಅಂದ್ರ ಬಾಳ ಪ್ರಯತ್ನ ಮಾಡಿದ್ರಿ. ಮುದ್ದಾಮ್ ಮುರಿ ಹಾಕಿದಿವ್ರಿ. ಅಲ್ಲಿ ಅವ್ರ ಕಣ್ಣಿದ್ರೆ 2 ರೌಂಡ್ ಕಣ್ಣ ಕುಕ್ಕಂಗ್ ಹಬ್ಬ ಮಾಡಿ ಬಂದೈತ್ರಿ ಅಲ್ಲಿ. 4-5 ಮಂದಿ ಹೊಡ್ಕೊಂಡ್ ಹೋಗೈತ್ರಿ ಅದು. ಹೌದು. ಅಂದ್ರೆ ಈಗ ಹೋರಿ ಹಬ್ಬದಾಗ ಹೆಂಗೈತಿ? ಸ್ಪೀಡ್ ಐತು, ಆಕ್ಷನ್ ಸ್ಪೀಡ್ ಕಮ್ಮಿ ರೀ, ಆಕ್ಷನ್ ಫುಲ್ ಆಕ್ಷನ್ ಐತ್ರಿ. ಆಕ್ಷನ್ ಫುಲ್ ಆಕ್ಷನ್. ಹೋರಿ ಈಗ ಬಿಡಬೇಕಾರೆ ಹೆಂಗ? ಬಿಡಬೇಕಾರ ಒಂದ್ ಸ್ವಲ್ಪ ಪ್ರಾಬ್ಲಮ್ ಮಾಡ್ತೈತ್ರಿ. ಬಿಡಬೇಕಾರ ಹಾನ್ರಿ ಹೊರಗ ನೀವು ಒಂದ್ ಸಣ್ಣ ಹುಡುಗ ಹೋಲ್ರಿ, ಏನು ಮಾಡಲ್ಲ. ಅಷ್ಟ್ ಸಭ್ಯ ಐತಿ. ಹೌದ್ರಿ. ಮನ್ಯಾಗ ಹೆಂಗಣ ಗುಣ? ಮನ್ಯಾಗ ಯಾರ ಮುಟ್ಲ್ರಿ ಬಿಟ್ರ ಓಸ್ರು ಕುಂತಾರಲ್ರಿ, ಇವ್ರು ಯಾರ ಹೋಗಲ್ರಿ. ಅದ್ರ ಬುಡದಾಗ ಮಕ್ಕ ಬಂದ್ರೆ ಏನು ಮಾಡಂಗಲ್ರಿ ಅದು. ಅಷ್ಟು ಗುಣ. ಇಲ್ಲಿ ನಿಂತಿರೋದ ಗೊತ್ತಾಗತ್ತಲ್ರಿ. ನನಗೊಬ್ಬ ಒಂದ್ ಸ್ವಲ್ಪ ರ್ಯಾಶ್ ಮಾಡ್ತೈತ್ರಿ, ನನ್ನೊಬ್ಬಗ ಮತ್ತ ಯಾರಿಗಿ ಮಾಡಲ್ರಿ ಅದ ರ್ಯಾಶ್. ಈಗ 7 ಹಬ್ಬದಾಗ ನಿಮ್ಗ ಖುಷಿ ಕೊಟ್ಟಂತ ಹಬ್ಬ ಯಾವ್ದಂದ್ರಿ? ಕಲಿವಾಳ ಹಬ್ಬ. ಹೌದಾ? ಈಗ ಖುಷಿ ಅಂತ ಅಷ್ಟ ಅಲ್ಲ, ಎಲ್ಲಾ ಸೋಲು ಗೆಲುವು ಇನ್ನೊಂದು ಮತ್ತೊಂದು ಇದ್ದಿದ್ದ. ಹೌದಾ? ಮನ್ಸಿಗೆ ಬೇಜಾರಾದಂತ ಹಬ್ಬ ಇಲ್ಲ ಈ ಯಾವ್ದಾರ ಒಂದ್ ಹಬ್ಬದಾಗ ಬೇಸರ ನೋವು ಹಾಗೆ ಇರ್ತೈತಿ. ಹಾಗೈತಿ ಬೇಜಾರ ಆಕತ್ರಿ, ಖುಷಿನ ಆಕತ್ರಿ. ಹಬ್ಬಕ್ಕೆ ಹೋಗಿಂದ್ರೆ ಕಾಟ್ನಾಳಿ ಹಬ್ಬ ಒಂದ್ ಸ್ವಲ್ಪ ಬೇಜಾರ ಆತ್ರಿ. ಯಾಕಣ ಏನ? ಅಂದ್ರ ಅದು ಹೋರಿ ಬಾಳ ಬಿತ್ರಿ, ಬಿಡುವಾಗ ಬಿತ್ರಿ, ಅಲ್ಲಿ ಗೇಟ್ನಾಗ ಬಿತ್ರಿ. ಸ್ವಲ್ಪ ಗೇಟ್ನಾಗ ಉಡಾತನ ಮಾಡ್ತೈತಲ್ರಿ, ಒಂದ್ ಸ್ವಲ್ಪ ಬಿಡುವಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ರೀ. ಹುಡುಗರು ಒಂದ್ ಸ್ವಲ್ಪ ಭಯ ಪಡ್ತಾರ್ರಿ ಬಿಡಾಕ. ಮತ್ತ ಈಗ ಹೋರಿ ನಾನ್ ನೋಡೋ ಮಟ್ಟಿಗೆ ಒಳ್ಳೆ ಸೈಜ್ ಆಗೈತೆ. ಈಗ ಎಷ್ಟೆಲ್ಲ ಐತೆ ಅಂದ್ರೆ ಬಾಯ್ಗುಡಿ ಬಾಯ್ಗುಡಿ ಇದ್ರು ಒಳ್ಳೆ ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿದಿರಿ ಹೋರಿದು. ಈ ಫುಡ್ ಏನೇನ್ ಹಾಕ್ತಿರಿ ವಿಶೇಷವಾಗಿ? ಏನಾದ್ರು ಬೇರೆ ಆಹಾರ? ವಿಶೇಷವಾಗಿ ಏನೇನಿಲ್ರಿ, ಹೊಟ್ಟು ಮೇವು ಫುಡ್ ಇಡಂಗಲ್ಲ, ಏನೇನಿಲ್ರಿ. ನಮ್ ಸೌಕಾರ ಇದ್ದಾಗ ಅವ್ರು ಕೆಲ್ಸ ಅಲ್ಲಿ ಇದಕ್ ಪೆಟ್ರೋಲ್ ಬಂಕಿಗೆ ಹೋಗ್ತಾರ್ರಿ. ಅಲ್ಲಿದ್ದ ಬರುವಾಗ ಒಂದ್ ಸ್ವಲ್ಪ ಹಣ್ಣು ಹಂಪ್ಲ ತರ್ತಿದ್ರಿ. ಅವ್ರಿಲ್ಲ ಅಂದ್ಮೇಕ್ ಇವಾಗ ಫುಡ್ ಇಲ್ಲ ಏನಿಲ್ಲ, ಹೊಟ್ಟು ಮೇವಿನ ಮೇಲೆ. ಹೌದಾ? ಟ್ರೈನಿಂಗ್ ಹೆಂಗ್ ಇಡ್ತೀರಿ? ಇದಕ್ಕ ಏನೇನ್ ತಾಲೀಮ್ ಏನೇನ್ ಕೊಡ್ತೀರಿ? ತಾಲೀಮ್ ಕೊಡ್ತಾರ್ರಿ ಹುಡುಗರು, ಬಾರಿ ತಾಲೀಮ್ ಕೊಡ್ತಾರ್ರಿ. ಈಜ್ ಕೊಡ್ತಾರ್ರಿ, ನಿದ್ಗೆಟ್ಟೆಲ್ಲ ತಾಲೀಮ್ ಕೊಡ್ತಾರ್ರಿ. 1 ಗಂಟೆ ತಾಲೀಮ್ ಮಾಡ್ತಾರ್ರಿ. ಭಾರಿ ಸೊನ್ರಿ, ನೀ ಎಲ್ಲೇ ಬಿಡ್ರಿ ರಾತ್ರಿ ಕತ್ತಲಾದ್ರೂ ಸಿದ್ಧ ಮನಿ ಬರ್ತೈತಿ. ಹೌದಾ? ಅಷ್ಟು ಗುಣದಾಗ ಮಾತ್ರ ಏನ್ ಹೆಸರು ಇಡಂಗಿಲ್ಲ. ತಾಲೀಮ್ ಕೊಡ್ಬೇಕಾದ್ರ ನಾವು ಹಗಲಿ ನೈಟ್ ಅನ್ನಂಗಿಲ್ರಿ, ಕೊಡ್ಬೇಕಂದ್ರ ಕೊಟ್ಟ ಅಷ್ಟೇ. ಈಗ ನೀವ್ ಹೇಳ್ತಾ ಇದ್ರಿ ನಮ್ ಸೌಕಾರ ಇದ್ದಾಗ ಹಿಂಗ ಅಂದ, ಏನು ಯಾರ ಅವ್ರ ಸೌಕಾರ? ಏನು ನಮ್ ಈ ಹೋರಿ ಮಾಲಾಕ್ರಿ, ಈ ಹೋರಿ ಮಾಲೀಕ್ರ? ಹೌದಾ? ಅವ್ರ ಬಗ್ಗೆ ಹೇಳ್ತೀರಾ ಸ್ವಲ್ಪ, ಯಾರು ಏನು ಎತ್ತ ಅಂತ? ಅವ್ರು ನಮ್ ಸೌಕರ್ಯ ಅವ್ರು ನಮ್ ಸೌಕರ್ಯ ಇದ್ರ ಮಾಹಿತಿನ ಏನ ಇದ್ದಲ್ರಿ. ಹಂಗ ನಾವು ನಮ್ ದೋಸ್ತರು ಬಂದ್ರೆ ಇವ್ರ ಮನೆ ಸಂಬಳ ಇದ್ರಿ, ನಮ್ ಸೌಕರ್ ಮನೆ ಸಂಬಳ ಇದ್ರಿ. ಅವ್ರಿಂದ ನಾವ್ ಹೋದಿವ್ರಿ. ಹೋಗ್ತಾ ನಾವ್ ಅವ್ರಿಗೆ ಒಟ್ಟ ಹೋರಿ ನಮ್ಗೂ ಹೋರಿ ಹುಚ್ಚಲ್ರಿ. ಮಾಡ್ಕೊಂತ ಅವ್ರಿಗೆ ಒಟ್ಟು ನಮ್ ಸೌಕರ್ ಹೋರಿ ಹುಚ್ಚ ಬಂತ್ರಿ. ಹೋರಿ ಹುಚ್ಚಿಲ್ರಿ, ಅವ್ರ ಪೆಟ್ರೋಲ್ ಬಂಕ್ ಸೌಕರ್, ನಮ್ ಸೌಕರ್ ಹೋರಿ ಹುಚ್ಚ ಬಂತ್ರಿ. ಅವ್ರು ನಾವ್ ಹಿಂಗ ಹೇಳಿದ್ರೆ ಸಾಕ್ರಿ, ತಗರಿಪ್ಪ ಅಂತ ದುಡ್ಡು ಕೊಡ್ರು ನಮ್ನೆಲ್ಲಾ, ನಮ್ಗೇನ್ ಅಡ್ಡ ಮಾಡ್ತದಿಲ್ಲ. ಹೋರಿ ಕೊಡ್ರು, ಎಲ್ಲಾ ಮಾಡ್ರು, ನಾವ್ ಹೋಗಿ ಬರೀ ಚಂದಾಗ ಅಂತ ಎಲ್ಲಾ ಕಳಿಸಿ ಕೊಡ್ರು. ಅವ್ರು ಭಾರಿ ಗುಣ ಐತ್ರಿ, ಆದ್ರ ಟೈಮ್ ಕೆಟ್ಟಾತ್ರಿ. ಅವ್ರ ಹೆಸರು ಏನಣ್ಣ? ಅವ್ರ ಹೆಸರು ರಾಜಣ್ಣ ಅಂತಾರಿ. ರಾಜಣ್ಣ ಅಂತ. ಅವ್ರ ಪೂರ್ತಿ ಹೆಸರು ಹೇಳ್ತೀರಾ? ಸುನಿಲ್ ತಾವ್ರೆ. ರಾಜಣ್ಣ ಸುನಿಲ್ ತಾವ್ರೆ ಅಂತನಾ? ಓಕೆ. ಏನಾಯ್ತು ಅವ್ರದ್ದು? ಏನು ಏನಿಲ್ರಿ, ಹಂಗ ಒಂದ್ ಪ್ರಾಬ್ಲಮ್ ಆಗಿ ತೀರ್ಕೊಂಡಾರ. ಹೌದಾ? ಓಕೆ. ಈಗ ಅಂದ್ರ ನೆಕ್ಸ್ಟ್ ಅಂದ್ರೆ ಈ ವರ್ಷ ಏನಾರ ಹಬ್ಬ ಮಾಡ್ತಾವ್ರಿ? ಇಲ್ರಿ, ಅವ್ರು ತೀರ್ಕೊಂಡ ಮ್ಯಾಗ ನಮ್ಗ ಬೇಜಾರಾಗಿ ಹಬ್ಬಕ್ಕಿಲ್ರಿ, ಹಬ್ಬಕ್ ಹಾಕಿಲ್ಲ. ಇಲ್ರಿ. ಹೌದಾ? ಬಾಳ್ ಮಾತಾಡ್ತಾರ್ರಿ, ಆದ್ರ ಹಬ್ಬಕ್ ಹಾಕ್ಬೇಕು ಹಂಗ ಹಿಂಗ ಅಂತಂದು. ಆದ್ರ ಹಬ್ಬಕ್ ಹಾಕಿಲ್ರಿ, ಹಾಕ್ತೇವ್ರಿ. ಅದ ಇತ್ತಂದ್ರ ಹಾಕ್ತೇವ್ ಟೈಮ್ ಬಂದಾಗ ಪಕ್ಕ ಹಬ್ಬಕ್ ಹಾಕಿ. ಒಂದ್ ವರ್ಷ ಹಬ್ಬ ನಿಲ್ಸೇವಿ ಅಷ್ಟೇ ನಾವು. 1 ವರ್ಷ ಹಬ್ಬ ನಿಲ್ಸಿದ್ರ? ಏನ್ 1 ವರ್ಷ ಹಬ್ಬ ನಿಲ್ಸಿದ್ರಿ ಏನಾದ್ ತಗೋಣ, ಅದ್ ಇನ್ನೂ ತಾಲೀಮ್ ಚೆನ್ನಾಗಿರತೈತಿ, ಇನ್ನೂ ಕಸುವಾಗಿರ್ತೈತಿ, ನೆಕ್ಸ್ಟ್ ಹಬ್ಬ ಇದು ಮಾಡ್ತೈತಿ. ಆಮೇಲೆ ಇವತ್ ನನ್ ಇನ್ನೂ ಒಂದ್ ಖುಷಿ ಆಗಿದ್ದೇನಂದ್ರ, ಇವತ್ತು ನಿಮ್ಮೂರಾಗ ಡಿಜೆ ಇತ್ತು, ಹೋರಿ ಮೆರವಣಿಗೆ ಮಾಡಿದ್ರಿ. ಈಗ ಒಂದ್ ಹೋರಿಯಿಂದ ಒಂದ್ ಮನ್ಸ ಬರ್ಬೇಕು ಅಂದ್ರ ಅದಕ್ಕೆ ಅಷ್ಟು ಪ್ರೀತಿ ಇರ್ಬೇಕು. ಆಮೇಲೆ ಹೋರಿ ಮಾಲೀಕರು ಹೋರಿ ಜೊತೆಗಿದ್ದರು ಅಷ್ಟೇ ಒಂದು ಪ್ರೀತಿ ಪ್ರೋತ್ಸಾಹ ಅವ್ರಿಗೆಲ್ಲ ತೋರಿಸ್ಬೇಕು. ಅಂದ್ರ ಮಾತ್ರ ಒಂದ್ ಮನುಷ್ಯ ಅವಂದೆಲ್ಲಾ ಕೆಲಸ ಬಗ್ಸಿ ಬಿಟ್ಟು ಆ ಹೋರಿಯಿಂದ ಬಂದ್ ನಿಲ್ತಾನ. ಹೌದಾ? ಅಂತದ್ರಾಗ ಇವತ್ತು ಒಂದು ಬೆಳಗ್ಗೆಯಿಂದ ಹಿಡಿದು ಇಷ್ಟು ಇವಾಗ ಒಂದು 5 ಗಂಟೆ 6 ಗಂಟೆ ಆಗೈತಿ, ಅಲ್ಲಿ ಮಟನು ಹೋರಿ ಹಿಂದ ಜನ ಇದ್ದೇ ಅದಾರು. ಇವ್ರೆಲ್ಲಾ ಹುಡುಗರು ಅದಾರು. ಇನ್ನು ಎಷ್ಟೋ ಜನ ಪಾಪ ಮಿಸ್ ಆದ್ರಿ, ಇವಾಗ ಸುಸ್ತಾಗಿ ಮನೆಗೆ ಹೋಗಿರ್ಬೇಕು. ಅವರೆಲ್ಲಾ ಹೋರಿ ಹಿಡ್ಕೊಂಡೇ ಇದ್ರು, ಹೋರಿ ಮುಂದ್ ಕುಣಿತಾನೆ ಇದ್ರು. ಸೊ ಈ ತರ ಒಂದು ಒಳ್ಳೆ ಪ್ರೀತಿ ಅಭಿಮಾನದ ಒಂದು ಸಣ್ಣ ಹುಡುಗರಾಗ್ಲಿ ದೊಡ್ಡ ಹುಡುಗರಾಗ್ಲಿ ಒಂದು ಸಾಮ್ರಾಜ್ಯ ಕಟ್ಬಿಟ್ಟಾರಿ. ಈ ಸಾಮ್ರಾಜ್ಯ ಕಟ್ಟಕ ಅಷ್ಟು ಸುಲಭ ಯಾರಿಗೂ ಆಗಲ್ಲ. ನಾನ್ ಇವತ್ ಕಟ್ತೀನಿ ಅಂತ 1000 ರೂಪಾಯಿ ಅಲ್ಲ ಕೋಟಿ ರೂಪಾಯಿ ಸುರಿತೀನಿ ಅಂದ್ರೂ ಯಾರು ಜನ ಬರಲ್ಲ. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಏನು, ಹೋರಿ ಮಾಲೀಕರು ತೋರ್ಸೋ ಪ್ರೀತಿ, ಬಸವಣ್ಣನ ಪ್ರೀತಿ. ಸೊ ಈ ತರ ಒಂದು ಸಾಮ್ರಾಜ್ಯ ನಿಮಗ್ ಸಿಕ್ಕೈತಿ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ?
ಇದ್ರ ಬಗ್ಗೆ ಏನ್ ಹೇಳ್ಬೇಕಂತ ನಮ್ಗ ಅರ್ಥ ಆಗಂಗಿಲ್ರಿ. ನಮಗ್ ಮಾತಾಡಕ್ ದಾರಿನೇ ಇಲ್ರಿ. ಬರೀ ಉಡಾಳ ಹೊಂಟಾನ ಅಂದ್ರಿ ಒಂದ್ 20 ಮಂದಿ ಅದರಿಂದ ಇರ್ತಾರ ನೋಡ್ರಿ. ಬರೀ ಜಳಕಕ್ ಹೊಂಟಾನ ಅಂದ್ರ ಒಂದ್ 20 ಮಂದಿ ಕೆರಿಗ್ ಇರ್ತಾರ. ಬರೀ ತಾಲೀಮ್ ಉಡಾನ ಅಂದ್ರ ಒಂದ್ 20 ಮಂದಿ ಅದರಿಂದ ಇರ್ತಾರ. ಆ ಉಡಾಳ ಹೊರಗ್ ಬಂದಾನ ಅಂದ್ರ ಅದೊಂದ್ ಕ್ರೇಜ್ ರೀ. ಈಗ ಇನ್ನೊಂದು ಊರು ಅಂದಾಗ ಒಂದ ಊರ್ ಇರಲ್ಲ. ಇವತ್ತು ನಾವ್ ಒಂದ್ ಹೋರಿ ಕಟ್ಟಿದ್ರೆ ನಾಳೆ ಕಾಂಪಿಟೇಷನ್ ಇನ್ನೊಂದ್ ಹೋರಿ ಬಂದೇ ಬರ್ತದೆ. ಕಟ್ಟಿದಾರ ಪಾಪ ಬಸವಣಿಗೆ ಏನ್ ಅನ್ನಂಗಲ್ರಿ. ಆದ್ರ ಮನುಷ್ಯರ ಬಸವಣಿಗೆ ಯಾವ ಮಾಡ್ತಾರಲ್ರಿ, ಬಸವಣ್ಣನ ಮುಂದೆ ಯಾರಿಗ ಆಗಂಗಲ್ರಿ. ಬಸವಣ್ಣ ಮುಂದೆ ಯಾರು ಇಲ್ಲ ಅಲ್ರಿ. ಈಗ ಆತರ ಒಂದು ಊರ್ ಅಂದಾಗ ಒಂದ್ 10 ಹೋರಿ ಇದ್ದ ಇರ್ತಾವ. ಅವೆಲ್ಲಾ ಹೋರಿನೂ ಬಿಟ್ಟು ಇಷ್ಟೊಂದು ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡರ ಮಠ ನಿಮ್ ಹೋರಿಯಿಂದ ಯಾಕೆ ಬಂದಾರ, ಯಾಕೆ ಬರ್ಬೇಕು ಅದನ್ನ ಹೇಳ್ರಿ. ಅದು ನಿಮ್ಗ ಗೊತ್ತಲ್ರಿ, ಗುಣ ಹೋರಿ ಇದು. ಈಗ ನಮ್ಮಂತಲ್ಲಿ ಬರ್ಬೇಕಂದ್ರ ನಮ್ ಗುಣ ನೋಡಿ ಬಂದಿರ್ತಾರ್ರಿ. ಅವ್ರಿಗೆ ಈಗ ಅವ್ರು ಸಣ್ಣ ಹುಡುಗರು ನಮ್ಮಂತಲ್ಲಿ ಅಣ್ಣ ಅಂತ ಬರ್ತಾರ ಅಂದ್ರ ನಮ್ ಗುಣದ ಬಗ್ಗೆ ರೀ ಅದ. ಅವ್ರು ಪ್ರತಿಯೊಂದ್ ಏನ ಇದನ್ನ ಮಾಡಂದ್ರ ಮಾಡ್ತಾವ. ನಾವು ಡಿಜೆ ಹಚ್ಚನ ಅಂದ್ರ ಅವ್ರು ಈ ವರ್ಷ ಹುಡ್ರು ಸಣ್ಣ ಹುಡ್ರು ಎಲ್ಲ ಅದ್ರಲ್ಲ ಅವ್ರ ಸಂಬಂಧ ಡಿಜೆ ಹಚ್ಚಿದ್ವಿ ಈ ವರ್ಷ. ಹೌದು, ಅದು ಒಂದು ವಿಶೇಷ. ಇವತ್ತು ಏನಪ್ಪಾ ಅಂದ್ರೆ ಊರ್ ವತಿಯಿಂದಾನೇ ಒಂದು ಡಿಜೆ ಇದ್ರ ನಿಮ್ಮ ಹೋರಿದ ಒಂದ್ ಸಪರೇಟ್ ಆಗಿ ಡಿಜೆ ಇತ್ತು. ಹುಡ್ರಿ ಏನ್ ಹೇಳ್ತಾರ ಅದನ್ನ ಮಾಡಕ್ ಮನೆ ಕೊಡಿಸಿದ್ರು ದುರ್ಗಮ್ಮ ಜಾತ್ರೆ ಬಂದ್ರಿ ಹಚ್ಚನ ಅಂದ್ರಿ. ಈಗ ಬ್ಯಾಡಪ್ಪ ಮುಂದ್ ದಮೋದ್ರಿ ಹಚ್ಚನ ಅಂದ್ರಿ. ಅವ್ರ ಆಸೆ ನಿರಾಸೆ ಮಾಡ್ಲಿಲ್ರಿ. ಆಸೆ ಎಲ್ಲಾ ಇದು ಮಾಡಿದ್ರಿ ಅವ್ರದ. ಹೌದಾ? ಹ್ಞೂನ್ರಿ. ಓಕೆ. ಅಂದ್ರ ಈಗ ಒಂದ್ ಹಬ್ಬಕ್ಕೆ ಹೋಗೋದಾರ ಎಷ್ಟ್ ಜನ ಹೋಗ್ತೀರಣ್ಣ ನೀವು? ನಾವು ಒಂದ್ 20 ರಿಂದ 30 ಜನ ಹೋಗ್ತೀವಿ. ಒಂದ್ 20-30 ಜನ ಹೋಗ್ತೀರಿ. ಹೌದಾ? ನಮ್ಮೂರಿಂದ ಹೋಗೋಣ ಬರಸ್ಥಳ ಜನ ಬರ್ತೈತಿ ಅಣ್ಣ. ಒಂದ್ 20 ಮಂದಿ ಅವರು ಬರ್ತಾರ. ಹೌದಾ? ಈಗ ನಾವೇನ್ ದೊಡ್ಡದಾಗಿ ನಮ್ದು ಇಲ್ಲಿ ಸುತ್ತಮುತ್ತ ಹಳ್ಳ್ಯಾಗ ಅಲ್ಲಿ ಜನ ಬಾಳ ಬರ್ತೈತಿ ಅಣ್ಣ. ಒಂದ್ ನಿಮಿಷ. ಓಕೆ. ಈಗ ಒಂದ್ ಹಬ್ಬಕ್ಕೆ ಹೋಗ್ತೀರ ಅಂದ್ರೆ 20-30 ಜನ ಹೋಗ್ತೀರಿ. ಸುತ್ತಮುತ್ತಲ ಹಳ್ಳಿ ಎಲ್ಲ ಬರ್ತಾರ ಅಂತ ಅಂದ್ರಿ. ಹೌದಾ? ಈಗ ಹೋರಿ ಈ ತರ ಒಂದ್ ಒಳ್ಳೆ ಗುಣ ಇರೋ ಹೋರಿ ಈಗ ನೀವು ಎಷ್ಟ್ ಲಕ್ಷ ಕೊಡ್ತೀನಂದ್ರು ಸಿಕ್ಕತ್ತಾ ಇಲ್ಲ ಗೊತ್ತಿಲ್ಲ. ಪುಣ್ಯ ನಿಮ್ಮ ಮನ್ಯಾಗ ಹುಟ್ಟಿ ಒಂದ್ ಈ ತರ ಒಳ್ಳೆ ಹಬ್ಬ ಮಾಡೋ ಹೋರಿ ಸಿಕ್ತು. ಒಂದು ತಂದಿದ್ರಿ ನಾವು ಒಂದ್ ಹಬ್ಬಕ್ಕಾಗೆ ತಂದಿದ್ರಿ. ಹಬ್ಬ ಮಾಡ್ತದ ಅಲ್ರಿ ಅದ. ಒಂದ್ ನಮ್ಗ ಹಂಗ ಕ್ರೇಜ್ ಬಂದು ಒಂದ್ ಹಬ್ಬದ್ದು ಹೊರಿ ತಂದಿದ್ರಿ. ಆದ್ರೆ ಇದಕ್ಕಿಂತ ಮೊದ್ಲು ನಿಮ್ ಮನ್ಯಾಗ ಹಬ್ಬ ಮಾಡೋ ಹೊರಿದ್ವಾ? ಇದ್ದಿಲ್ರಿ, ನಾವ್ ತಂದಿದ್ವಿ. ಹುಚ್ಚ ಬಂದತ್ ನಮ್ ಸೌಕಾರಿಗೆ ಹೇಳಿ ತರಿಸ್ಕೊಂಡಿದ್ರಿ. ಆದ್ರ ಅದು ನಮ್ಗ ಅಷ್ಟೇ ಅನ್ಸಿಲ್ಲ. ಹೌದಾ? ಎಲ್ಲಿಂದ ತಂದಿದ್ರ ಅದನ್ನ ಬಿಸ್ನಳ್ಳಿ ಅಂತ ತಂದಿದ್ರಿ. ಬಿಸ್ಲಳ್ಳಿ. ಹೌದಾ? ಯಾವ್ದು ಆಕ್ಷನ್ ಅವರಿನ ಪಿಪಿ ಅವರಿ? ಸ್ಪೀಡ್ ಹೊರಿ ತಂದಿದ್ರಿ. ಬಕ್ಕ ಅವರಿ ತಂದಿದ್ರಿ. ಅದ್ನ ಎಷ್ಟ್ ಹಬ್ಬ ಮಾಡಿದ್ರಿ? ಅದನ್ನ ಒಂದ್ 3-4 ಹಬ್ಬ ಮಾಡಿದ್ರಿ. ನಮ್ಗ ಇಷ್ಟ ಆಗ್ಲಿಲ್ರಿ. ಹೌದಾ? ಕೊಟ್ರ? ಕೊಟ್ಟಿವ್ರಿ. ಎಷ್ಟ್ ವರ್ಷ ಆಯ್ತು ಕೊಟ್ಟಿಗ ಅದನ್ನ? ಇದನ್ನ ಹಬ್ಬ ಯಾವ ಸ್ಟಾರ್ಟ್ ಮಾಡಿದ್ರಿ? ಅದನ್ನ ಕೊಟ್ಟಿನ ಮ್ಯಾಗ ಇದನ್ನ ಹಬ್ಬ ಸ್ಟಾರ್ಟ್ ಮಾಡಿದ್ರಿ. ಅದನ್ನ ಕೊಟ್ಟ ಮ್ಯಾಗ ಇದ್ರ ಹಬ್ಬ ಸ್ಟಾರ್ಟ್ ಮಾಡಿದ್ರಿ. ಹ್ಞೂನ್ರಿ. ಹೌದಾ? ಇಂತ ಒಂದ್ ಒಳ್ಳೆ ಹೋರಿ ಸಿಕ್ಕತಿ. ಈ ಹೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಅಂದ್ರ ಏನ್ ಹೇಳ್ಬೇಕನ್ನೋದು ನಮ್ಗೆ ತಿಳಿಯಂಗಿಲ್ರಿ. ಅಭಿಪ್ರಾಯ ಅಂದ್ರ ನಮ್ ಅದ್ರ ಬಗ್ಗೆ ಅದ್ರ ಗುಣದ್ದು ಪಣದ್ದು ನಮ್ಗೆ ಏನ್ ಮಾತಾಡಕ್ ಆಗಲ್ಲ. ಏನಿಲ್ಲ, ಈಗ ಹೋರಿ ನೀವು ಅಷ್ಟ ಅದಿರಿ. ನೀವು ಆ ಹೋರಿಗೆ ಇಷ್ಟ ವರ್ಷ ನಮ್ ಸಂಬಂಧ ಹಬ್ಬ ಮಾಡಿಪ್ಪ ಹಿಂಗ ಅಂತ ಹೇಳಿ ಏನಾರು ಒಂದ್ ಚಂದ ಪ್ರೀತಿಯಿಂದ ಹೇಳ್ಬೇಕು ಅಂದ್ರ ಏನ್ ಹೇಳಕ್ ಇಷ್ಟ ಪಡ್ತೀರಿ? ದೇವ್ರಿ ನಮ್ ಪಾಲಿಗೆ ಅಣ್ಣ. ದೇವ್ರದ್ ನಿಮ್ ಪಾಲಿಗೆ. ದೇವ್ರಿ ನಮ್ ಪಾಲಿಗೆ ಅಣ್ಣ. ದೇವ್ರದ್ ನಿಮ್ ಪಾಲಿಗೆ. ಹೌದಾ? ಅಷ್ಟ್ ಹೇಳಕ್ ಇಷ್ಟ ಪಡ್ತೀರಾ? ಓಕೆ. ಈಗ ದಾರಿನ ಅಲ್ರಿ ಅದ ನಮ್ಮ ಅದ ಹಬ್ಬ ನಿಲ್ಸಿರ್ಬೋದ್ರಿ. ಕ್ರೇಜ್ ಹೋಗ್ತಾ ಕ್ರೇಜ್ ಏನ ಕಡಿಮೆ ಆಗಿಲ್ರಿ. ನಮಗ ಸೋಲ್ ಅನ್ನೋದು ಪದ ತಂದು ಕೊಟ್ಟಲ್ರಿ ಅದ ನಮಗ. ಕ್ರೇಜ್ ಜಾಸ್ತಿ ಆಗ್ತಾ. ಈಗ ನಾವ್ ಒಂದ್ ಲೆವೆಲ್ ಮೆರ್ಯಾಕ್ ಕುಂತಾವಂದ್ರೆ ನಮ್ಗೆ ಇದ ಕಾರಣ ರೀ. ಇದೊಂದ್ ಇದ್ರ ಹೆಸರು ಕಾರಣ ರೀ ನಮಗ. ಊರಾನ ಉಡಾಳ್ ಹುಡುಗ ಹೊಂಟಾನ ಅಂದ್ರ ಇದ ಕಾರಣ ರೀ ನಮಗ. ಇದ ರೀಸನ್ ರೀ. ಹೌದಾ? ಓಕೆ. ಈಗ ಊರು ಅಂದ್ಮ್ಯಾಗ ಒಳ್ಳೆಯವರು ಇರ್ತಾರ, ಕೆಟ್ಟರ ಇರ್ತಾರ. ಆಮ್ಯಾಗ ಈಗ ಒಂದ್ ಏನೋ ಒಂದ್ ಈಗ ಹಬ್ಬನೇ ಆಗ್ಲಿ ಯಾವ್ದೇ ಒಂದ್ ವಿಷಯ ಇರ್ಲಿ, ಈಗ ನೀವೇನೋ ಮಾಡ್ತೀವಿ ಅಂದ್ರೆ ನಮ್ಗೆ ಅಪೋಸಿಟ್ ಅನ್ನೋದ್ ಒಂದ್ ಪಾರ್ಟಿ ಇರ್ಲೇಬೇಕು. ಇದ್ರನೇ ಮಜಾ. ಹಂಗ ನಾವ ಒಬ್ರ ಕೆತ್ಕೊಂತ ಹೋದ್ರ ಅದೇನು ಚಂದಿರಲ್ಲ. ಈಗ ನಿಮ್ ಅಪೋಸಿಟ್ ಒಂದಲ್ಲ ಒಂದ್ ಇದ್ದೇ ಇರ್ತಾವ. ಹೌದಾ? ಅವ್ರಿಗೆ ಈಗ ಅವ್ರು ನೋಡ್ತಿರ್ತಾರ, ಅವ್ರಿಗೆ ನಾಟಂತದ್ ಏನಾರು ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಷ್ಟ ನೋಡ್ರಿ, ಶತ್ರುಗಳು ಹಾಕಂದ್ ಸ್ಟೇಟಸ್ ಇಟ್ಟಾಗ ನಾವ್ ಹಾಕದ್ರಿ ಅದನ್ನ. ಹೌದಾ? ಕಾಂಪಿಟೇಷನ್ ಇದ್ರ ಮಾತ್ರ. ಕಾಂಪಿಟೇಷನ್ ಇದ್ದಾಗ ಮುದ್ದಾಮ್ ಹಾಕಿರೋದ್ರಿ ನಾವು ಊರಿನ. ನಾವು ಬಸವಣ್ಣನ ಮ್ಯಾಲ ದ್ವೇಷ ಮಾಡಲ್ಲ. ಮನುಷ್ಯ ಯಾವನಾದ್ರೂ ಬಿಡೋದಲ್ರಿ. ನಮ್ ತಂಟ್ಯಾಕ್ ಬಂದ ನಮ್ ತಂಟ್ಯಾಕ್ ಬಂದವ್ನ ಯಾರು ಬಿಡಲ್ರಿ. ಬಸವಣ್ಣನ ಮ್ಯಾಗ ಬಸವಣ್ಣನ ಬಗ್ಗೆ ಮಾತಾಡೋದು ನಮ್ದ ಕ್ಯಾಟಗರಿನ ಅಲ್ಲ. ನಮ್ ಉಡಾತನ ಹೋರಿ ಬಾಯಿಸಿಗೆ ಕಳಂಕನ ತಂದಂಗದ. ನಾವು ಹೋರಿ ಬಸವಣ್ಣನ ಮ್ಯಾಗ ಬಸವಣ್ಣನ ಬಗ್ಗೆ ಅವಮಾನ ಮಾಡೋದು, ಒಂದ್ ಬಸವಣ್ಣನ ಬಗ್ಗೆ ಬೇರೆ ತರ ಮಾತಾಡೋದು, ಅದು ಎಲ್ಲ ನಮ್ಗ ಫೇಸ್ ಟು ಫೇಸ್. ನಮಗ ಅವ್ರ ಹೋರಿ ನಮ್ಗ ಆತ್ಮೀಯನ, ಆದ್ರ ಅವ್ರು ಕೂಡ ವೈರತ್ವ. ನಮ್ಮಂತ ಮನಸ್ಸು ಅವ್ರಿಗಿಲ್ಲ. ಇಲ್ರಿ, ನಾವು ಎಲ್ಲಾ ಹೋರಿ ಒಂದೇ ಅಂತ. ಅವರು ನೀವು ಬೇರೆ, ನಾವು ಬೇರೆ ಅಂತ. ನಾವು ಅದ ಅಂತರಿಗೆ ಏನ್ ಉತ್ತರ ಕೊಡಕ್ ಕಳಿಸ್ತೀರಿ? ಈಗ ಈ ವರ್ಷ ಹಬ್ಬ ಮಾಡಿಲ್ಲ, ನೆಕ್ಸ್ಟ್ ವರ್ಷ ಯಾವ ರೀತಿ ಬರ್ಬೇಕು ಅಂತ ಐತಿ, ಅವ್ರಿಗೆಲ್ಲ ಹೆಂಗ್ ಇದು ಮಾಡೋದೈತಿ?
ಬರ್ತಾರೆ ಆದಷ್ಟು ಬೇಗ ಬರ್ತೇವ್ರಿ. ಬಂದ್ರು ಅಷ್ಟೇ ರೀ, ಬರ್ಲಿಕ್ಕೆ ಅಷ್ಟೇ. ಅದು ಬಂದೇ ಬರ್ತಾವ್ರಿ. ಬಂದೆ ಅಂದ್ರೆ ಮಾತ್ರ ಟಾಪ್ನಾಗ ಬರ್ತಾರೆ. ಹೌದಾ? ಓಕೆ, ಮತ್ತೇನಾರ ಹೇಳಕ್ ಇಷ್ಟಪಡ್ತೀರಿ ಈ ಹೋರಿ ಬಗ್ಗೆ, ನಿಮ್ ಬಗ್ಗೆ ಏನಾರು? ಅದ್ರಲ್ಲಿ ಹೇಳಿಕೆಂತ ಕೂತಂದ್ರ ನಮ್ದು ಒಂದ್ ದಿನ ಸಾಲಂಗಲ್ರಿ, ಬೆಳತಂಕ ನಾಕೈತ್ರಿ. ಆದ್ರ ಅದಕ್ಕೆ ಏನ್ ಹೇಳ್ಬೇಕು ಅನ್ನೋದು ನಮ್ಗೆ ಇಲ್ರಿ. ನಾವೇ ಸುಟ್ಟ ಹೇಳ್ತೇನ್ರಿ. ಅದು ನಮ್ಗ ನಾವು ಇದು ಈ ತರ ಬೆಳ್ಯಾಕ ನಾನು ಈಗ ಇಲ್ಲಿ ಹೊಂಟಾನೆ ಅಂದ್ರ ನಾ ಗೊತ್ತ ಹಿಡಿಬೇಕಂದ್ರ ಹೊರ್ಯಾಕ ಕಾರಣ ರೀ. ಹೌದಾ? ಈಗ ಇನ್ನೊಂದು, ಈಗಿನ ಹಬ್ಬಗಳು ಬಹಳ ವಿಚಿತ್ರವಾದ ಹಬ್ಬ ಆಗಾಕತ್ತಾವ. ಬಹುಮಾನದ ವಿಷಯದಾಗ್ಲಿ, ಜನ ಕೂಡ ವಿಷಯದಾಗ್ಲಿ, ಯಾವುದೇ ಒಂದು ವಿಷಯದಾಗ್ಲಿ ಬೇರೆ ರೀತಿನ ಹೊಂಟೈತಿ. ಸೊ ಈಗಿನ ನಡೀತಕ್ಕಂತ ಹಬ್ಬಗಳ ಬಗ್ಗೆ, ಕಮಿಟಿಗಳ ಬಗ್ಗೆ ಏನಾರು ಮಾತಾಡ್ಬೇಕು ಅನ್ಸತ್ತ? ಮತ್ತೊಬ್ಬರ ಬಗ್ಗೆ ಮಾತಾಡಕ್ ನಮ್ಗೆ ಇಷ್ಟ ಇಲ್ರಿ. ಆದ್ರೆ ನಮ್ಮೂರಿಗೆ ಮಾತ್ರ ನಾವು ಯಾವಾಗೂ ನಮ್ದು ಪ್ರೈಸ್ ಹೋಗಲ್ರಿ. ನಾವು ನಮ್ಮ ಮೂರಿ ಆ ಕಡೆ ತಡ ಚಂದ ಹಬ್ಬ ಮಾಡಿದ್ರೆ ಸಾಕ್ರಿ, ನಾವ್ ಖುಷಿ ಅಂತ ಊರಿಗೆ ಬರ್ತೇವೆ. ಪ್ರೈಸ್ಗೆ ಅವ್ರ ಫೋನ್ ಹಚ್ಚಿ ಕರ್ಸೋದು, ನಮ್ಗೆ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಕೊಡ್ತೇವೆ. ಬ್ಯಾಡ್ರಿ, ನೀವು ಇಷ್ಟ ಇದ್ರ ನೀವು ಸಣ್ಣ ಒಂದ್ ಚರಿಗೆ ಕೊಟ್ಟು ಕಳಿಸ್ರಿ, ನಾವ್ ತಗೊಂಡ್ ಬರ್ತೇವೆ. ನೀವು ದುಡ್ಡು ಕೇಳಿದ್ರೆ ನಾವ್ ಒಲ್ಲಿವ್ರಿ ಅಂತ ನಾವ್ ಸ್ವಚ್ಛ ಹೇಳಿ ಬರ್ತೇವೆ. ನಮ್ ಊರಿ ನಮ್ ಚಂದ ಹಬ್ಬ ಮಾಡಿದ್ರೆ ಸಾಕ್ರಿ, ಯಾವ ಪ್ರೈಸ್ ಇಲ್ಲ, ಏನು ಬೇಡ ನಮಗ. ಅಂದ್ರೆ ನಿಮ್ ಹೋರಿ ಪಾಸ್ ಆದ್ರ ಇನ್ಫ್ಲೂಯೆನ್ಸ್ ಅನ್ನೋದೇ ಇಲ್ರಿ ನಮ್ಗೆ, ಎಲ್ಲಿ ಇನ್ಫ್ಲೂಯೆನ್ಸ್ ಅನ್ನೋದೇ ಇಲ್ಲ. ಸಣ್ಣ ಹುಡುಗರ ಹೋಗ್ತವಿ, ಸಣ್ಣ ಹುಡುಗರ ಹಬ್ಬ ಮಾಡ್ಕೊಂಡ್ ಮನಿಗ್ ಬರ್ತವಿ. ನಾವ್ ಅದು ಬೇಕು, ನಾವ್ ಫೋನ್ ಮಾಡೋದು. ನಾವ್ ಆಕ್ಚುಲಿ ಹೊರಿ ಹಾಕದ್ರಿ ಶತ್ರುಗಳು ಹಾಕಂದ್ ಸ್ಟೇಟಸ್ ಇಟ್ಟಾಗ ನಾವ್ ಹಾಕದ್ರಿ ಅದನ್ನ. ಹೌದಾ? ಕಾಂಪಿಟೇಷನ್ ಇದ್ರೆ ಮಾತ್ರ. ಕಾಂಪಿಟೇಷನ್ ಇದ್ದಾಗ ಮುದ್ದಾಮ್ ಹಾಕಿರೋದ್ರಿ ನಾವ್ ಊರಿನ. ಹೌದಾ? ಎಲ್ಲಾದ್ರೂ ಯಾವ್ದಾರ ಹಬ್ಬ ಕಾಂಪಿಟೇಷನ್ ಮ್ಯಾಗ ಮಾಡಿದ್ದೈತೆ? ಕಳ್ಳಿವಾಳ ರೀ, ಕಳ್ಳಿವಾಳ ಕಾಂಪಿಟೇಷನ್ ಮ್ಯಾಗ ಹಬ್ಬ ಮಾಡಿದ್ರು. ಈಗ ಮತ್ ಈ ಹೋರಿ ಏನಾರ ಕೊಡ್ಬೇಕು ಏನಾರ ಮನ್ಸೈತೆ? ಮತ್ತ ಕೊಡೋದಂತ್ರ ಇಲ್ರಿ, ಅದು ಮುಂದೆ ದೇವ್ರ ಇಟ್ಟಂಗಿರಿ. ನಾವ್ ಅಭಿಮಾನಿಗಳು ಮಾತ್ರ ನಮ್ಗೆ ಅದು ಎಲ್ಲಿವರೆಗೆ ನಮ್ಮ ಮನೆ ಇರ್ತೈತಿ ಅಲ್ಲಿವರೆಗೆ ಪೂಜಿಸ್ತೇವೆ. ಅದು ಮುಂದಿಲ್ದ ದೇವ್ರಿಗೆ ಬಿಟ್ಟಿದ್ರು, ಮುಂದಿನ ದೇವ್ರಿಗೆ ಬಿಟ್ಟಿದ್ದ. ಕೊಡೋದು ಇನ್ನೂ ಕನ್ಫರ್ಮ್ ಇಲ್ಲ. ಹೌದಾ? ಈಗ ಇಷ್ಟೆಲ್ಲ ಆತು. ನೆಕ್ಸ್ಟ್ ಪಿಪಿ ಹೋರಿ ಏನಾರ ತರದೈತೆ? ಯಾವಾಗ ತರ್ತೀರಿ? ಏನು ತರ್ತಾವ್ರಿ, ಸದ್ಯ ತರ್ತಾವ್ರಿ. ಹೌದಾ? ಅದು ಇದ್ರ ಹೆಸರು ಮ್ಯಾಗ ಒಟ್ಟೆ, ಯಾಕಂದ್ರೆ ಇದ್ ನಿಮ್ಗೆ ಹೆಸರು ಕೊಟ್ಟಿರೋದು, ಇದನ್ನ ಬಿಟ್ಟಂತೂ ಕೊಡಲ್ಲ. ಹೌದಾ? ಓಕೆ, ತುಂಬಾ ಖುಷಿ ಆಯ್ತು ಇದ್ರ ಬಗ್ಗೆ ಕೇಳಿ. ಮತ್ ನಿಮ್ಮ ಸಾಮ್ರಾಜ್ಯದಾಗ ಇನ್ನು ಯಾವ ಹೋರಿಗಳದಾವ? ಎಷ್ಟು ಹೋರಿಗಳದಾವ ಸಾಮ್ರಾಜ್ಯದಾಗ? ಡೈರಿ ಮಿಲ್ಕ್ ಅಂತ ಐತ್ರಿ, ಸೋನುಗೌಡ ಅಂತ ಐತ್ರಿ, ಪರಿಮಳ ಅಂತ ಐತ್ರಿ. ಡೈರಿ ಮಿಲ್ಕ್, ಸೋನುಗೌಡ, ಪರಿಮಳ ಅದಾವ್ರಿ. ಓಕೆ. ಮತ್ ಹೋರಿ ಕರ್ಗುಳನು ಅದಾವ್ರಿ. ಕರ್ಗಳು ಅದಾವ. ಚಿನ್ನಾಟದ ಚಲುವ ಅಂತಂದ್ರೆ ಅದಾವ್ರಿ. ಹೌದಾ? ಅಧಿಕಾರ ಕೊಟ್ಟೈತ್ರಿ, ಚಿನ್ನಾಟದ ಚಲುವ ಅಂತ. ಪಿಗೋರಿ ಒಂದ್ ಬಿಟ್ಟಿದ್ರಿ, ಉಡಾಳ ಸರ್ಕಾರ ಅಂತ ಐತ್ರಿ. ಈಗ ಒಂದ್ 6-7 ತಿಂಗಳು, ಒಂದ್ 3 ತಿಂಗಳು ಆದ್ರಿ ಕೊಟ್ಟು ನಾವು ಕೊಟ್ರ. ವಯಸ್ಸಾಗಿತ್ರಿ. ಪಿಪಿ ಹೊತ್ತು ಹಬ್ಬ ಮಾಡೋದ್ರಿ. ಅದು ಗಾಡ ಹೊಡಿತಾ ಇದ್ರ ಅಂತಂದು ಹೆಸರು ಮ್ಯಾಗ. ಓಕೆ ಓಕೆ, ತುಂಬಾ ಖುಷಿ ಆಯ್ತು ಉಡಾಳನ್ ಬಗ್ಗೆ ಕೇಳಿ. ಈಗ ನೆಕ್ಸ್ಟ್ ನಮ್ಮ ಪರಿಮಳ ಬಗ್ಗೆ ಕೇಳೋಣ.